ಎಲ್ರಿಗೂ ನಮಸ್ಕಾರ. ಸೇವಾ ಭಾರತಿ ಸಂಸ್ಥೆ ಇವತ್ತು 21ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ದಿನಾಂಕ 4/12/2025 ನೂತನ ಕಾರ್ಯಾಲಯ ಸೇವಾನಿಕೇತನ ಒಂದು ಕಾರ್ಯಾಲಯ ಉದ್ಘಾಟನೆ ಆಗಲಿಕ್ಕುಂಟು. ಜೊತೆಗೆ 21ನೇ ವರ್ಷದ ಸಂಭ್ರಮಾಚರಣೆ ಕೂಡ ಆಚರಿಸಲಿಕ್ಕಿದ್ದೇವೆ. ಹಾಗಾಗಿ ಇವತ್ತು ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸೇವಾ ಭಾರತಿ ಸಂಸ್ಥೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದೃಶ್ಯ ಮಾಧ್ಯಮದವರು ಕೂಡ ನೀವೆಲ್ಲ ಉಪಸ್ಥಿತರಿದ್ದೀರಿ. ನಿಮಗೆ ಕೂಡ ಸೇವಾ ಭಾರತಿ ಸಂಸ್ಥೆ ಪರವಾಗಿ ವಿಶೇಷ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದಿನ ಪತ್ರಿಕಾಗೋಷ್ಠಿಗೆ ನಮ್ಮ ಸೇವಾ ಭಾರತಿಯ ಮುಖ್ಯಸ್ಥರು, ಖಜಾಂಚಿಗಳು ಹಾಗೆ ಸೇವಾಧಾಮ ಸಂಸ್ಥೆಯ ಫೌಂಡರ್ ಆದಂಥ ಶ್ರೀಯುತ ವಿನಾಯಕ್ ರಾವ್ ಉಪಸ್ಥಿತರಿದ್ದಾರೆ. ನಿಮಗೆ ಕೂಡ ಸ್ವಾಗತ ಸರ್. ಹಾಗೆ ಸೇವಾ ಭಾರತಿ ಸಂಸ್ಥೆಯ ಟ್ರಸ್ಟಿಯಾದ ಶ್ರೀಯುತ ಜಯರಾಜ್ ಕನರ್ಪ, ನಿಮಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ RS ಸಂಘದ ಪ್ರಮುಖರಾದ ಸುದರ್ಶನ್, ಇವರು ಕೂಡ ಆಗಮಿಸಿದ್ದೀರಿ. ನಿಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಶುಭವಾಗಲಿ. ಒಂದು ಸೇವಾ ಕ್ಷೇತ್ರಕ್ಕೆ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಯಾಕಂದರೆ ಕಳೆದ 21 ವರ್ಷಗಳಲ್ಲಿ ಒಂದು ಸಣ್ಣ ಸಂಸ್ಥೆ ಪ್ರಾರಂಭ ಆಗಿ ಒಂದಷ್ಟು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಬೇರೆ ಬೇರೆ ಯೋಚನೆಗಳನ್ನು ಕಾರ್ಯಾನುಷ್ಠಾನ ಮಾಡ್ತಾ ಈಗ 21ನೇ ವರ್ಷದಲ್ಲಿ ಒಂದು ಅದ್ವಿತೀಯವಾದಂತಹ, ಯಾಕಂದರೆ ಸೇವೆ ಅನ್ನುವಂಥದ್ದಕ್ಕೆ ಒಂದು ಅರ್ಥವನ್ನೇ ಕೊಟ್ಟಿದ್ದಾರೆ. ಸಮಾಜದ ದೌರ್ಬಲ್ಯವನ್ನು ನೀಗಿಸುವಂಥದ್ದು, ಸಮಾಜವನ್ನು ಗಟ್ಟಿ ಮಾಡುವಂಥದ್ದು ಯಾವುದೇ ಕೆಲಸ ಅದು ಸೇವೆ ಅಂತ. ಸೇವಾ ಭಾರತಿ ಅದೇ ಕೆಲಸ ಮಾಡ್ತಾ ಉಂಟು. ನಿಮಗೆಲ್ಲರಿಗೂ ಕೂಡ ಗೊತ್ತುಂಟು. ಕೆಲಸ ಮಾಡ್ತಾ ಮಾಡ್ತಾ ಬಿರುದು ಬಾವಲಿಗಳು ಬರ್ತಾ ಉಂಟು. ಯಾಕಂದರೆ 2019ರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ, 2022ಕ್ಕೆ ಹಿರಿಯ ನಾಗರಿಕ ಮತ್ತು ವಿಕಲಚೇತನ ಇಲಾಖೆಯಿಂದ ರಾಜ್ಯ ಪುರಸ್ಕೃತ ಸಂಸ್ಥೆಯಾಗಿ ನಾವು ಗುರುತಿಸಿಕೊಂಡಿದ್ದೇವೆ. ಈ ಕಳೆದ 7 ವರ್ಷಗಳ ಹಿಂದೆ ಸೇವಾಧಾಮ ಅನ್ನುವಂಥ ಯೋಜನೆಯನ್ನು ಮಾಡಿಕೊಂಡು ಒಂದಷ್ಟು ಸ್ಪೈನಲ್ ಕಾರ್ಡ್ ಇಂಜುರಿಯವರಿಗಾಗಿ ಪುನಶ್ಚೇತನ ಕೇಂದ್ರ ಪ್ರಾರಂಭ ಮಾಡಿದ್ದೇವೆ. 6 ಜಿಲ್ಲೆಗಳಲ್ಲಿ ಅದರ ಕೆಲಸ ನಡೀತಾ ಉಂಟು. ಯಾಕಂದರೆ ಎಲ್ಲೂ ಈ ಭಾಗದಲ್ಲಿ ಇಲ್ಲದ ವ್ಯವಸ್ಥೆಯನ್ನು ನಾವು ತಗೊಂಡಿದ್ದೇವೆ. ಯಾಕಂದರೆ ನಾನು ಕೂಡ ಬೆನ್ನುಹುರಿ ಅಪಘಾತಕ್ಕೊಳಗಾಗಿ ಒಂದಷ್ಟು ನೋವು, ದುಃಖ ಮತ್ತು ಅದರ ಎಲ್ಲವನ್ನು ಅನುಭವಿಸಿದ್ದೇನೆ. ಆದ ಕಾರಣ ಅದರ ಅನುಭವದ ಆಧಾರದ ಮೇಲೆ ಪುನಶ್ಚೇತನ ಕೇಂದ್ರ ಪ್ರಾರಂಭ ಆಯಿತು. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು 6 ಜಿಲ್ಲೆಗಳಲ್ಲಿ. ಈಗ ಸುಮಾರು ನಾವು ಒಂದು ಬ್ರೋಷರ್ ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮದು ಅಚೀವ್ಡ್ ಉಂಟು. ಸೇವಾಧಾಮದಲ್ಲಿ ಸುಮಾರು 800 ಮಂದಿಯನ್ನು ನಾವು ಗುರುತಿಸಿದ್ದೇವೆ. ಅದರಲ್ಲಿ 300 ಮಂದಿಯನ್ನು ಅಪ್ಡೇಟ್ ಮಾಡಿದ್ದೇವೆ, ಪುನಶ್ಚೇತನಗೊಳಿಸಿದ್ದೇವೆ. 400 ಮಂದಿಗೆ ವೀಲ್ ಚೇರ್ ಕೊಟ್ಟಿದ್ದೇವೆ. ಒಂದು 120 ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಸುಮಾರು 50-60 ಮಂದಿಗೆ ಅವರಿಗೆ ರ್ಯಾಂಪ್ಗಳನ್ನು ಮಾಡಿಸಿದ್ದೇವೆ. ಈ ಎಲ್ಲ ವರದಿಗಳು ಅದರಲ್ಲಿ ಉಂಟು. ಅದು ಸಹ ಕೊಡ್ತಾ ಇದ್ದೇವೆ. ಎರಡನೇ ವಿಷಯ, ಸಬಲಿನಿ ಅನ್ನುವಂಥ ಯೋಜನೆ ಅಡಿಯಲ್ಲಿ ಗ್ರಾಮಗಳಲ್ಲಿ ಟೈಲರಿಂಗ್ ತರಬೇತಿಗಳು, ಮಹಿಳಾ ಸಬಲೀಕರಣಕ್ಕಾಗಿ ನಾವು ಯೋಚನೆ ಮಾಡಿ ಕಾರ್ಯಾನುಷ್ಠಾನ ಮಾಡುವಾಗ 33ನೇ ಶಿಬಿರ ಮೊನ್ನೆ ಆಗಿದೆ. ಈಗ ಇನ್ನೊಂದು 2-3 ದಿನದಲ್ಲಿ ಇನ್ನೊಂದು ಶಿಬಿರ ಇಲ್ಲಿ ಕನ್ಯಾಡಿಯಲ್ಲಿ ಆ ಸೇವಾನಿಕೇತನದಲ್ಲಿ ನಡೀಲಿಕ್ಕಿದೆ. ಇನ್ನು 3ನೇದ್ದು ನಮ್ಮ ಯೋಜನೆ ಆರೋಗ್ಯಂ ಅನ್ನುವಂಥ ಹೆಸರಲ್ಲಿ ಸುಮಾರು ವರ್ಷಕ್ಕೆ 7-8 ರಕ್ತದಾನ ಶಿಬಿರಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ 5-6 ಪ್ರಮುಖ ಹಾಸ್ಪಿಟಲಿಗೆ ಕೊಟ್ಟು ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಿಗೂ ಕೂಡ ರಕ್ತದ ಅವಶ್ಯಕತೆ ಬಿದ್ದಾಗ ಅವರಿಗೆ ತುರ್ತಾಗಿ ಕೊಡುವಂತಹ ವ್ಯವಸ್ಥೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಮತ್ತು ಅದು ಕೂಡ ಯಶಸ್ವಿ ಆಗ್ತಾ ಉಂಟು. ಯಾಕಂದರೆ ಕಳೆದ ಸಲವೇ 101ನೇ ಕ್ಯಾಂಪ್ ನಮ್ಮ ಸೇವಾಧಾಮದಲ್ಲಿ ನಡೆದಿತ್ತು. ಜನವರಿ 2025ನೇ ಆ ಕ್ಯಾಂಪನ್ನು. ಒಂದು ಇನ್ನೊಂದು ಸಂಗತಿಗಳು ನಡೆದಿದೆ. ಯಾಕಂದರೆ ನಮಗೆ APD ಅನ್ನುವಂಥ ಸಂಸ್ಥೆ ಗಟ್ಟಿ ಮಾಡಿತ್ತು. ಸ್ವಲ್ಪ ಮೋರಲ್ಲಿ, ಟೆಕ್ನಿಕಲಿ ಮತ್ತು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ ಕಾರಣ ನಾವು ಆ ಸೇವಾಧಾಮದ ಕಲ್ಪನೆ ಸಾಕಾರಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅನೇಕ CSR ಕಮಿಟಿಗಳು ಆ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿ ಇದು ಆಗ್ತಾ ಹೋದಾಗೆ ನಾವು ಈಗ FCRA ಅನ್ನು ಕೂಡ ಪಡ್ಕೊಂಡಿದ್ದೇವೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಅಥಾರಿಟಿಯಿಂದ ಪರ್ಮಿಷನ್ ಉಂಟು.
ಫಾರಿನರ್ ಯಾರಾದರೂ ಫೌಂಡೇಶನ್ ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಅವರು ಕೂಡ ಏನು ಡೊನೇಟ್ ಮಾಡುವಷ್ಟು ನಾವು ಏನು ನಮ್ಮ ಕಂಪ್ಲಯನ್ಸನ್ನು ಫುಲ್ಫಿಲ್ ಮಾಡಿಕೊಂಡಿದ್ದೇವೆ. ಇದರ ಒಟ್ಟೊಟ್ಟಿಗೆ ಮೊನ್ನೆ ಒಂದು ಇನ್ನೊಂದು ಸಂಗತಿ ಆಯಿತು. ಸಂಗತಿ ಅಂದರೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಆಯಿತು. ವಿಪ್ರದವರು ನಮ್ಮೊಟ್ಟಿಗೆ ಫೈನಲೈಸ್ ಆಯಿತು. ಈಗ ಡಿಸೆಂಬರ್ 1ರಿಂದ ನಿನ್ನೆಯಿಂದ ಬೈಂದೂರಲ್ಲಿ ನಾವು ಏನು ಕಲ್ಪನೆ ಇಟ್ಟು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಯಾರು 800 ಮಂದಿಯಲ್ಲಿ ಸುಮಾರು ಈ 6 ಜಿಲ್ಲೆಯಲ್ಲಿ 150 ಮಂದಿ ಗಾಯಗಳನ್ನು ಹೊಂದಿದ್ದಾರೆ. ಅದು ದೇಹದ ಕೆಳಭಾಗ, ಹಿಂಭಾಗ, ಸೈಡ್ ಸುಮಾರು 150 ಮಂದಿ. ಅವರಿಗೆ ಯಾರೂ ಕೂಡ ಗತಿ ಇಲ್ಲ, ಆ ಹಾಸ್ಪಿಟಲ್ಗಳು ನೋಡೋದಿಲ್ಲ. ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆದರೂ ಕೂಡ 4-5 ತಿಂಗಳು ಬೇಕು ಅದು ಕ್ಯೂರ್ ಆಗಲಿಕ್ಕೆ, ಬೆಡ್ ಸೋರ್ ಅಂತ ನಾವೇನು ಹೇಳ್ತೀವಿ. ಅದಕ್ಕೆ ಗುರುರಾಜ್ ಗಂಟಿಹೊಳೆಯವರು ಸಮೃದ್ಧ ಬೈಂದೂರು ಯೋಜನೆ ಅಡಿಯಲ್ಲಿ ಯಾವ ಒಂದು ಕಲ್ಪನೆಯಲ್ಲಿ ಸೇವಾ ಸೇತು ಯೋಜನೆ ಅಡಿಯಲ್ಲಿ ಒಂದು ನಿಂತು ಹೋದ ಕಿರಿಯ ಪ್ರಾಥಮಿಕ ಶಾಲೆ ಹೇನಬೇರು ಅನ್ನುವ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಏನು ಅದನ್ನು ಹ್ಯಾಂಡ್ ಓವರ್ ಮಾಡಿಟ್ಟಿದ್ದಾರೆ. ಹ್ಯಾಂಡ್ ಓವರ್ ಮಾಡಿ ಅದು ಹೇಗೆ ಬೇಕೋ ಹಾಗೆ ನಮಗೆ ರಚಿಸಿಕೊಟ್ಟು ಏನು ನಾವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುವಷ್ಟರ ಮಟ್ಟಿಗೆ ಅವರು ನಮಗೆ ಕೊಟ್ಟಿದ್ದಾರೆ. BO ಆಫೀಸಲ್ಲಿ ನಮಗೆ MOU ಆಗಿದೆ. ಈ ಏನು ವಿಪ್ರದ್ದು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನವರು ನಮ್ಮೊಟ್ಟಿಗೆ ಫೈನಲೈಸ್ ಆಯಿತು, ಅಕೌಂಟ್ ಓಪನ್ ಆಗಿತ್ತು. ಇನ್ನೊಂದು ಸೈನ್ ಮಾಡಲಿಕ್ಕೆ ಬಾಕಿ ಉಂಟು. ಸುಮಾರು 6 ಜನಕ್ಕೆ ಎಂಪ್ಲಾಯ್ಮೆಂಟಲ್ಲಿ ಹೊಸತ್ತಾಗಿ ಸಿಗ್ತದೆ. 3 ಜಿಲ್ಲೆಯನ್ನು ಯಾವ ಈ ಸೇವೆ ಇನ್ನೂ ಕಡಿಮೆ ಉಂಟು, ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಉಡುಪಿ, ಅಲ್ಲಿಗೆ ನಾವು ಆ ಯೋಜನೆಯನ್ನು ಸೀಮಿತಗೊಳಿಸಲಿಕ್ಕಿದ್ದೇವೆ. ಮತ್ತು 3 ವರ್ಷದ ತನಕ ಅವರದ್ದು ಪಾರ್ಟ್ನರ್ಶಿಪ್ ಉಂಟು. ಈ 3 ಜಿಲ್ಲೆಯಲ್ಲಿ ಏನು ಸ್ಪೈನಲ್ ಕಾರ್ಡ್ ಇಂಜುರಿಯವರಿದ್ದಾರೆ ಅಥವಾ ಆದವರು ನಮಗೆ ಸಂಪರ್ಕದಲ್ಲಿಲ್ಲ, ಅವರನ್ನು ಗುರುತಿಸಿ ಅವರ ಸಂಪೂರ್ಣವಾದಂತಹ ಅಭಿವೃದ್ಧಿಗಾಗಿ ಆ ಸೆಂಟರ್ ಕೆಲಸ ಮಾಡ್ತದೆ ಖಂಡಿತವಾಗಲೂ. ಯಾಕಂದರೆ ಪ್ರತಿ ವರ್ಷ 33 ಲಕ್ಷದ ಹಾಗೆ 3 ವರ್ಷ ಅವರು ಏನು ಪ್ರೊಜೆಕ್ಟ್ ಮಾಡಿದ್ದಾರೆ. ಈ ಒಂದೆರಡು ದಿನದಲ್ಲಿ ಅವರದ್ದು ಅಡ್ವಾನ್ಸ್ ಆಗಿ ಬರ್ತದೆ. ಒಂದಷ್ಟು ಮೆಟೀರಿಯಲ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿ ಇನ್ನೊಂದು 10-15 ದಿನದೊಳಗೆ ಅಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ. 7 ತಾರೀಕಿಗೆ ನಮ್ಮ ನಿರ್ಣಾಯಕ ಬೈಠಕ್, ನಿರ್ಣಾಯಕ ಅಂದರೆ ನಮ್ಮದು ಡೇಟ್ ಫೈನಲ್ ಆಗ್ತದೆ. ನಾಡ್ದು ಬೈಂದೂರಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಇದು ಕೂಡ ಹಾಗೆ. ಇದು ಈಗ ಇಷ್ಟವರೆಗೆ 7 ವರ್ಷ ನಾವು ಏನು ಸ್ಪೈನಲ್ ಇಂಜುರಿಗಾಗಿ ಕೆಲಸ ಮಾಡ್ತಿದ್ದೆವು. ಒಂದು ಹಂತದಲ್ಲಿ ನಮಗೆ ನಾವು ಸ್ವಾರ್ಥಿಗಳು ಅಂತ ಹೇಳ್ತೇವೆ, ಯಾಕಂದರೆ ಖಾಲಿ ಸ್ಪೈನಲ್ ಇಂಜುರಿಯವರಿಗಾಗಿ ಮಾತ್ರ ಮಾಡಿದ್ದು. ಆದರೆ ಸ್ಪೈನಲ್ ಇಂಜುರಿಯವರಿಗೆ ಮಾಡುವಂತಹ ಈ ಕೆಲಸ ಯಾವುದೇ ಬೇರೆ ಸಂಘಟನೆಗಳು ಅಥವಾ NGOಗಳು ಮಾಡುವಂಥದ್ದು ತುಂಬ ಕಡಿಮೆ ಉಂಟು. ಆದ ಕಾರಣ ಇದಕ್ಕೆ, ಮತ್ತು ನಾನು ಕೂಡ ಅದೇ ಆದ ಕಾರಣ ಇದು ಅಲ್ಲ. ಯಾಕಂದರೆ ನಮಗೀಗ ಜಾಗ ಉಂಟು, ರೋಡ್ ಸೈಡ್ ಉಂಟು, ನಮ್ಮ ಹತ್ರ ಈಗ ಸ್ವಲ್ಪ ಶಕ್ತಿ ಉಂಟು. ಆದ ಕಾರಣ ನಾವು ಮುಂದಿನ ದಿನಗಳಲ್ಲಿ ಸ್ಟ್ರೋಕ್ ಅದನ್ನು ಕೂಡ ಪುನಶ್ಚೇತನಕ್ಕೆ ನಾವು ತಗೊಳ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ಎಲ್ಲಿಯೂ ಕೂಡ ಇದು ಸ್ಟ್ರೋಕ್ ಆದವರಿಗೆ ಪುನಶ್ಚೇತನ ಕೇಂದ್ರಗಳು ಇಲ್ಲ. ಅದು ನಮ್ಮ ಕೊರತೆ, ಸಮಾಜದ್ದು ಕೊರತೆ ನಮ್ಮದು. ಆದ ಕಾರಣ ನಮ್ಮ ಏನು ಬೆಳವಣಿಗೆಯ ಒಟ್ಟೊಟ್ಟಿಗೆ ಮತ್ತೊಂದು ಏನು ಒಳ್ಳೆಯ ವಿಚಾರ ಅಥವಾ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಾಡಿದ್ದು 4ನೇ ತಾರೀಕಿಗೆ ಸಂಘದ ಪ್ರಮುಖರಾದಂಥ ಮುಕುಂದರು ಉದ್ಘಾಟನೆ ಮಾಡ್ತಾರೆ. MRPL ಈ ಒಂದು ಫ್ಲೋರಿನ ಖರ್ಚು 42 ಲಕ್ಷವನ್ನು MRPL ನಮಗೆ CSR ಮೂಲಕ ಕೊಟ್ಟಿದೆ. ಇದು ಬಹುಮಡಿ ಕಟ್ಟಡ ಮತ್ತು ಬಹು ಉದ್ದೇಶಿತ ಕಟ್ಟಡ ಆಗಬೇಕು ಅಂತ ನಮ್ಮ ಕನಸು ಉಂಟು. ಆದ ಕಾರಣ ನಾವು ಇನ್ನೊಂದು ವರ್ಷದೊಳಗೆ, ಬರುವ ವರ್ಷ 2026 ಡಿಸೆಂಬರ್ನಲ್ಲಿ ಗ್ರೌಂಡ್ +4 ಏನು ಮಹಡಿಗಳು, 4 ಮಹಡಿಗಳಿರುವಂಥ ಈ ಕೇಂದ್ರವನ್ನು ಕನ್ಸ್ಟ್ರಕ್ಷನಲ್ಲಿ ಮುಗಿಸುವಂಥ ಯೋಜನೆ ಹಾಕ್ಕೊಂಡಿದ್ದೇವೆ. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಥೆರಪಿ ಹಾಲ್, ಸೆಕೆಂಡ್ ಫ್ಲೋರಲ್ಲಿ ಕಿಚನ್ ಮತ್ತು ಡೈನಿಂಗ್, ಥರ್ಡ್ ಫ್ಲೋರಲ್ಲಿ ಒಂದು 20 ಮಂದಿಗೆ ಸ್ವಲ್ಪ ಪ್ರೈವೇಸಿ ಇರುವ ಹಾಗೆ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಮತ್ತು ಟಾಪ್ ಫ್ಲೋರಲ್ಲಿ 4th ಫ್ಲೋರಲ್ಲಿ ಅವರಿಗೆ ಹಾಲು, ಅದು ಗ್ಯಾದರ್ ಆಗಲಿಕ್ಕೂ ಇರ್ಬೋದು ಅಥವಾ ಟ್ರೈನಿಂಗ್ಗಳಿಗೆ ಇರ್ಬೋದು ಅಥವಾ ನಮ್ಮ ಊರಿನ ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಆ ಹಾಲು ಮತ್ತು ಡೈನಿಂಗ್ ಕಿಚನ್ ಮತ್ತು ಡೈನಿಂಗು ಉಪಯೋಗ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಊರಿನ ಸಣ್ಣ ಸಣ್ಣ ಮೀಟಿಂಗ್ಗಳು ಕೂಡ ಇದರಲ್ಲಿ ಮಾಡಲಿಕ್ಕೂ ಕೂಡ ನಾವು ಓಪನ್ ಆಗಿ ಹೇಳ್ತಾ ಇದ್ದೇವೆ, ಉಪಯೋಗಿಸಿಕೊಳ್ಳಿ ಅಂತ. ಯಾಕಂದರೆ ನಾವು ಕೂಡ ಸಮಾಜದಿಂದನೇ ಬೆಳೆದವರು. ಈ ಕಟ್ಟಡವೂ ಕೂಡ ಪರಿಪೂರ್ಣವಾಗಿ ಸಮಾಜಕ್ಕೆ ಸೇವಾ ಕಾರ್ಯಗಳಿಗಾಗಿ ವಿನಿಯೋಗ ಆಗಬೇಕು ಅನ್ನುವಂಥ ಈ ದೃಷ್ಟಿಯಲ್ಲಿ ಸುಮಾರು ಎಲ್ಲ ಸಂಸ್ಥೆಗಳನ್ನು, ಯಾಕಂದರೆ ನವಂಬರ್ 16ನೇ ತಾರೀಕು ಕಳೆದ ವರ್ಷ ನಾವು ಶಿಲಾನ್ಯಾಸ ಮಾಡಿದೆವು.
ಮತ್ತು ಕೆಲಸ ಪ್ರಾರಂಭ ಮಾಡಿದೆವು. ಎಲ್ಲ ಮಠ ಮಂದಿರಗಳನ್ನು ಸಂಪರ್ಕ ಮಾಡಿದೆವು, ಜನಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿದೆವು. ಎಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಅವರನ್ನು, ಈ 6 ಜಿಲ್ಲೆಯಲ್ಲಿ ಏನು 800 ಮಂದಿ ಇದ್ದಾರೆ, ಅವರನ್ನು ಕನಿಷ್ಠ 1 ಗೋಣಿ ಸಿಮೆಂಟ್ ಕೊಡಿ ಅಂತ ಸಹ ಕೇಳಿದ್ದೇವೆ. ಸಾಧ್ಯ ಇದ್ದರೆ ಕೊಡಿ ಅಂತ ಹೇಳಿದೆವು. ಇದು ಒತ್ತಾಯ ಇಲ್ಲ, ಒತ್ತಡ ಹೇರಲಿಲ್ಲ. ಈ ದೃಷ್ಟಿಯಲ್ಲಿ ನಮಗೀಗ MRPಯಲ್ಲಿದ್ದು ಒಟ್ಟು ನಮಗೆ ಸುಮಾರು 1,30,00,000ಗಳು ಇವತ್ತು ಇಂಜಿನಿಯರಿಗೆ ಪೇಮೆಂಟ್ ಆಗಿದೆ. ಅದರಲ್ಲಿ 30 ಲಕ್ಷ MRPಯಲ್ಲಿದ್ದು ನಾವು ಕೊಟ್ಟಿದ್ದೇವೆ. 1 ಕೋಟಿಯಷ್ಟು ನಾವು ಸಂಗ್ರಹ ಮಾಡಿದ್ದೇವೆ. ಇನ್ನೂ ಕೂಡ ಈ ಗ್ರೌಂಡ್ +2ಗೆ ಪರ್ಮಿಷನ್ ನಾವು ಪಂಚಾಯತಿಯಿಂದ ತಗೊಂಡದ್ದು ಸುಮಾರು 3 ಕೋಟಿಯಷ್ಟು ಖರ್ಚು. ಸುಮಾರು ಏನು ಬರುವ ವರ್ಷ ಏನು ಪೂರ್ಣ ರೀತಿಯ ಕಟ್ಟಡ ಆಗುವಾಗ ಸುಮಾರು 6 ಕೋಟಿ ಬಿಲ್ಡಿಂಗಿಗೆ ಮತ್ತು ಸುಮಾರು 2 ಕೋಟಿಯಷ್ಟು ಇದರ ಇಂಟೀರಿಯರ್, ಅದು ಕಿಚನಿದ್ದು ಇಂಟೀರಿಯರ್ ಇರ್ಬೋದು, ಅಕೊಮಡೇಷನ್ ಇಂಟೀರಿಯರ್ ಇರ್ಬೋದು, ಅಥವಾ ಥೆರಪಿಯ ಹಾಲಿನ ಇಂಟೀರಿಯರ್ ಇರ್ಬೋದು, ಅಥವಾ ಈ ಏನು ಕಾರ್ಯಾಲಯದ ಇಂಟೀರಿಯರ್ ಇರಬೇಕು, ಅಷ್ಟು ಖರ್ಚಾಗ್ಬೋದು. ಸುಮಾರು 7 ರಿಂದ 8 ಕೋಟಿಯಷ್ಟು ಖರ್ಚುಂಟು. ಆದ ಕಾರಣ ಇವತ್ತು NMPA ಫಸ್ಟ್ ಫ್ಲೋರ್ ಅರ್ಧ ಅಂದರೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ. ಬೇರೆ ಬೇರೆ CSR ಫಂಡ್ಗಳನ್ನು ನೋಡ್ತಾ ಇದ್ದೇವೆ. BEಯಲ್ಲಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ದೊಡ್ಡ ದೊಡ್ಡ ಕಂಪನಿಗಳದ್ದು ಕೋಟಿಗಳಲ್ಲಿ CSR ವಿನಿಯೋಗ ಆಗ್ತಾ ಉಂಟು. ಆದ ಕಾರಣ ಮುಂದೊಂದು ದಿನ ಮತ್ತೆ ನಿಮ್ಮನ್ನು ಕರೆಯುವಂಥ ಅವಕಾಶಗಳು ಸಿಗ್ತದೆ. ಇನ್ನೊಂದು 2-3 ತಿಂಗಳಲ್ಲಿ, ಯಾಕಂದರೆ ಫಸ್ಟ್ ಫ್ಲೋರು NMPTದ್ದು 25 ಲಕ್ಷ ಬಂದ ಕಾರಣ ಅದನ್ನು ನಾವು ಅಲ್ಲಿಗೆ ನಿಲ್ಲಿಸಬೇಕಾಗ್ತದೆ. ಪೂರ್ಣ ರೀತಿಯಲ್ಲಿ ಆಗೋದಿಲ್ಲ. ಆದರೆ ಸೆಕೆಂಡ್ ಫ್ಲೋರ್ ಅದಕ್ಕೆ ಪೂರ್ತಿ ಇಂಟೀರಿಯರ್ ಕೊಡುವಂಥ ಒಬ್ಬರೇ ಡೋನರ್, ಒಂದು ಚಾರಿಟೇಬಲ್ ಟ್ರಸ್ಟೇ ಕೊಡ್ತಾ ಉಂಟು ಮುಂಬೈದು. ಅದು ಕೂಡ ಈಗ ಪ್ರಾರಂಭ ಆಗಿ ಇನ್ನೊಂದು 3 ತಿಂಗಳಲ್ಲಿ ಕೆಲಸ ಆಗಬೇಕು, ಸೆಕೆಂಡ್ ಫ್ಲೋರ್ ಇದ್ದು ಅಂತ ಉಂಟು. ಆದ ಕಾರಣ ಇನ್ನೊಂದು 3 ತಿಂಗಳೊಳಗೆ ನಿಮ್ಮನ್ನು ಮತ್ತೆ ಕರಿತೇವೆ. ಆದ ಕಾರಣ ಏನು ನಿಮ್ಮ ಮಾಧ್ಯಮಗಳುಂಟು, ಸೇವೆಯನ್ನು ಸ್ವಲ್ಪ ಸೇವೆಯ ರುಚಿಯನ್ನು ಬಾಕಿಯವರಿಗೆ ಕೊಡಿ, ಸಹಕಾರ ಕೊಡಿ ಅಂತ ಹೇಳ್ತಾ ಇವತ್ತಿನ ಏನು ಮಾಧ್ಯಮ ಮಿತ್ರರು ನೀವೆಲ್ಲ ಇದ್ದೀರಿ, ಸಹಕಾರ ಕೊಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ. ಈಗ ಸೌತರ್ಪದ ಸೇವಾಧಾಮವನ್ನು ನೀವು ಈ ಬಿಲ್ಡಿಂಗ್ ಆದಮೇಲೆ ಇಲ್ಲಿಗೆ ಅಂದರೆ 2 ಉಂಟು. ಅಲ್ಲಿ ಅವರು ಬಿಡಲೇಬೇಕು ಅಂತ ಹೇಳಿದರೆ ಬಿಡಲೇಬೇಕಾಗ್ತದೆ. ಅದು ನಾವು ರೆಂಟ್ ಏನು ಕೊಡ್ತಾ ಇಲ್ಲ. ಅವರ ಚಟುವಟಿಕೆಗಳಿಗೆ ಅದು ಬೇಕೆ ಅಂತ ಇದ್ದರೆ ನಾವು ಈಚೆ ಬರಲೇಬೇಕು. ಅಥವಾ ನಾವು ಏನಾದರೂ ಇಲ್ಲ ನೀವು ಇರಿ ಅಂತ ಹೇಳಿದರೆ, ಅಲ್ಲಿ ಈ 800 ಮಂದಿಯಲ್ಲಿ ಯಾರೆಲ್ಲ ಸರ್ವೈಕಲ್ ಇಂಜುರಿ ಆಗಿದ್ದಾರೆ, ಅವರಿಗೆ ಕೈಗಳು ಬರುವುದಿಲ್ಲ, ಹಸಿವು ಗೊತ್ತಾಗೋದಿಲ್ಲ, ಅವರ ಪೂರ್ಣವಾದಂಥ ಕೆಲಸ ಮನೆಯವರು ಕ್ಯಾರ್ಟೇಕರ್ಗಳು ಮಾಡಬೇಕು. ಅಂಥವರಿಗಾಗಿ ಅದನ್ನು ಒಂದು ವಿಶೇಷವಾಗಿ ಇಡುವಂಥ ಯೋಜನೆಗಳು ಕೂಡ ಉಂಟು. ಇದು ಯೋಚನೆ ಉಂಟು. ಯಾಕಂದರೆ ಬೈಂದೂರಿದ್ದು ಒತ್ತಡ ಗಾಯ ನಿರ್ವಹಣೆ ಮತ್ತು ಪುನಶ್ಚೇತನ, ಅದಕ್ಕಾಗಿ ಮೀಸಲಿಟ್ಟಿದ್ದೇವೆ. ಅದು 2 ಕ್ಲಾಸ್ ರೂಮ್ ಇರುವಂಥದ್ದು. ಒಂದರಲ್ಲಿ ಅಕೊಮಡೇಷನ್, ಮತ್ತೊಂದರಲ್ಲಿ ಥೆರಪಿ ಮಾಡಬೇಕು. ಒಂದು ಸಣ್ಣ ಗೋಡಾನಲ್ಲಿ ಆಕ್ಸೆಸಿಬಲ್ ವಾಶ್ರೂಮ್ ಮಾಡಿದ್ದೇವೆ. ಸಣ್ಣ ಬಿಸಿ ಊಟದ ಕೊಠಡಿ ಉಂಟು, ಅದು ಅಡುಗೆ ಮನೆ ಮಾಡಿದ್ದೇವೆ. ಇನ್ನೊಂದು ಇಳಿಸಿ ಕಟ್ಟಿದ್ದೇವೆ. ಅದರಲ್ಲಿ ಒಂದು ಜನರಲ್ ಆಗಿ ಟಾಯ್ಲೆಟ್ ಇರ್ಬೋದು, ಅಥವಾ ವಾಷಿಂಗ್ ಮೆಷಿನ್, ಅಥವಾ ಬಟ್ಟೆ ಹಾಕಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ತುಂಬ ಬೆಡ್ಗಳು ಆಗೋದಿಲ್ಲ. ಆದ ಕಾರಣ ಯಾವ 150ರಲ್ಲಿ ಬೇಗ ಗುಣ ಆಗುವಂಥದ್ದು ಮೊದಲ ಆದ್ಯತೆಯಾಗಿ ನಾವು ಬೈಂದೂರಲ್ಲಿ ಪ್ರಾರಂಭ ಮಾಡ್ತೇವೆ. ಇನ್ನೂ ಉಳಿಯುವಂಥದ್ದು ಇದು. ಯಾರೂ ಕೂಡ ಯಾವ ಹಾಸ್ಪಿಟಲ್ಲಿ ಕೂಡ ಅವನನ್ನು ತಗೊಳ್ಳೋದಿಲ್ಲ, ಮತ್ತು ಅವನದ್ದು ರಿಕವರಿಗಳು ಕೂಡ ಇಲ್ಲ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಅವನು ಕೆಲವರದ್ದು ಕೈಗಳು ಬರ್ತದೆ, ಬೆರಳುಗಳು ಬರೋದಿಲ್ಲ, ಅವನಿಗೆ ಸ್ಪೂನ್ ಕಟ್ಟಿ ತಿನ್ನಬೇಕಾದಂಥ ಸ್ಥಿತಿ ಉಂಟು. ಗಾಯಗಳು ತುಂಬ ಉಂಟು ಅವರಿಗೆ. ಯಾಕಂದರೆ ಕೂತಲ್ಲೇ ನಾವಾದರೆ ಅಪ್ಪರ್ ಬಾಡಿಯನ್ನು ಹಿಡ್ಕೊಂಡು ನಾವು ಪುಷಪ್ ಮಾಡ್ತೇವೆ, ಅಥವಾ ನಮ್ಮ ಪೊಸಿಷನ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟು ನಮ್ಮ ಕೈಗಳ ಆಧಾರದಲ್ಲಿ. ಅವರಿಗಿಲ್ಲ. ಆದ ಕಾರಣ ಅದು ಸಹ ಒಂದು ದೊಡ್ಡ ಕೆಲಸವೇ. ಇನ್ನು ಟ್ರೆಕಾಸ್ಟಮಿ ಮಾಡಿದಂಥ ಅವರನ್ನು ಸಾಕುವಂಥದ್ದು. ಈಗ ಅಪ್ಪರ್ ಬಾಡಿ ಏನೂ ಇಲ್ಲ, ಅದು ಟ್ರೆಕಾಸ್ಟಮಿ ಮಾಡಿದ್ದಾರೆ, ಆಗಾಗ ಅವರಿಗೆ ಏನು ಇನ್ಫೆಕ್ಷನ್ ಆಗೋದು, ಇಮ್ಮಿಡಿಯೇಟ್ ಅದನ್ನು ಕ್ಲೀನ್ ಮಾಡಬೇಕು, ಆಕ್ಸಿಜನ್ ಇಟ್ಟಬೇಕು, ಅಂಥದ್ದು ಸಹ ಉಂಟು. ಯಾಕಂದರೆ ಕೆಲವರ ಮನೆಯಲ್ಲಿ ಅದು ಕಾಮನ್ ಇರ್ತದೆ ಅವರದ್ದು, ಅವರು ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ. ಆದ ಕಾರಣ ನಾವು ಅದನ್ನು ಇದಕ್ಕೆ ಕೇಳಿಕೊಳ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ, ಒಳ್ಳೆಯ ಯೋಜನೆ ಅಂತ ಹೇಳ್ತೇವೆ. ಯಾಕಂದರೆ ಆ ಬಿಲ್ಡಿಂಗ್ ಸಿಕ್ಕಿದ ಕಾರಣ ನಮ್ಮದು ಕೆಲಸ ಫಾಸ್ಟ್ ಮತ್ತು ಬೇಗ ತಲುಪಲಿಕ್ಕಾಯಿತು. ಯಾಕಂದರೆ ನಾವು ಬಿಲ್ಡಿಂಗ್ ಮಾಡಿ ಸೇವೆ ಮಾಡುವ ಸ್ಥಿತಿಯಲ್ಲಿ ನಾವು ಇರಲಿಲ್ಲ, ನಮ್ಮ ಹತ್ರ ಹಣವೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಇನ್ನು ಮಡಿಕೇರಿ ಅಶ್ವಿನಿ ಹಾಸ್ಪಿಟಲ್ ಅವರು ಕೂಡ ಬನ್ನಿ ಏನಾದರೂ ಕೆಲಸ ಮಾಡುವ ಅಂತ ಹೇಳಿದ್ದಾರೆ. ನೋಡಬೇಕು ನಮ್ಮ ಯೋಚನೆ. ಯಾಕಂದರೆ ಎಲ್ಲವನ್ನು ಇಟ್ಟು ಮುಟ್ಟಿಕೊಂಡು ಹೋದರೆ ಆಗಲಿಕ್ಕಿಲ್ಲ. ಇದು ಕೂಡ ಹೋಗಬೇಕಲ್ಲ ಮೇಲೆ, ಕಷ್ಟ ಆಗ್ತಾ ಉಂಟು. ಒಂದಷ್ಟು ಸಾಲಗಳು ಉಂಟು, ಕಟ್ತಾ ಇದ್ದೇವೆ, ತೊಂದರೆ ಇಲ್ಲ. ಉಂಟಲ್ಲ ಮನೆ ಕಟ್ಟಿ ನೋಡು, ಮದುವೆ ಆಗಿ ನೋಡ, ಅದು ಮದುವೆ ಮಾಡಿ ನೋಡು.
ಎರಡು ಸಾಕು. ಈಗ ಮದುವೆ ಆಗೋದೇ ಕಷ್ಟ, ಹುಡುಗಿ ಸಿಗೋದೇ ಕಷ್ಟ ಆ ಸ್ಥಿತಿಯಲ್ಲಿ. ಇನ್ನು ನಾಡಿದ್ದು ಈ ಆಫೀಸಲ್ಲಿ ಕೆಲಸ ಮಾಡಿ ನಮ್ಮನ್ನು ಬಿಟ್ಟು ಹೋದವರು ಬೇರೆ ಬೇರೆ ಜಾಬಿಗೆ ಹೋಗಿದ್ದಾರೆ, ಬೇಡ ಅಂತ ಹೇಳಿದ್ದಾರೆ, ಅವರಿಗೆ ಒಂದು ಸನ್ಮಾನ ಮಾಡುವಂಥದ್ದು, ಒಂದು ಎಂತ ಶಾಲು ಹಾಕಿ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಮಾಡುವಂಥದ್ದು. 2 ವರ್ಷಗಳಿಂದ ಯಾರು ಸ್ಪೈನಲ್ ಇಂಜುರಿ ಆಗಿದೆ ಅವರಿಗೆ ಮಾನಸಿಕ ಗಟ್ಟಿಗಾಗಿ ಗೀತಾ ಅಭ್ಯಾಸ ಮಾಡಲಿಕ್ಕೆ ಒಬ್ಬರು 2 ವರ್ಷಗಳಿಂದ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ಆನ್ಲೈನ್ ಅಭ್ಯಾಸ ಮಾಡೋರು ಶಿವರಾಮ್ ಭಟ್ ಇರ್ದೆ, ಅವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಇನ್ನು ಬೆನ್ನುಹುರಿ ಅಪಘಾತಕ್ಕೆ ಅವಾರ್ನೆಸ್ಗಳು ತುಂಬ ಬೇಕು. ಯಾಕಂದರೆ ಯಾವ ರೀತಿಯಲ್ಲಿ ಬೆನ್ನುಹುರಿ ಅಪಘಾತ ಆಗ್ತದೆ, ಆ ಗಾಯಗಳ ನಿರ್ವಹಣೆ ಹೇಗೆ, ಮತ್ತು ಏನು ಮಾಡಬೇಕು, ಯಾರಾದರೂ ರೋಡ್ ಆಕ್ಸಿಡೆಂಟ್ ಅಥವಾ ಎಲ್ಲಿಯೋ ಬಿದ್ದರು ತೋಟದಲ್ಲಿ, ಅವರನ್ನು ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದಷ್ಟು ಪೋಸ್ಟರ್ಗಳನ್ನು ಮಾಡಿದ್ದೇವೆ. ಅದು ಎಂಥ ಸಾಫ್ಟ್ ಕಾಪಿ, ಅದರ ಬಿಡುಗಡೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ, ಅದು ಪ್ರಮೋದ್ ಮಧ್ವರಾಜ್ ಮಾಡಲಿಕ್ಕಿದ್ದಾರೆ. ಇನ್ನು ನಮ್ಮ ಈ 21 ವರ್ಷದಲ್ಲಿ ಸುಮಾರು 7 ಅಧ್ಯಕ್ಷರುಗಳನ್ನು ನಾವು ಕಂಡಿದ್ದೇವೆ. 3 ವರ್ಷಕ್ಕೆ ಒಂದು ಅಧ್ಯಕ್ಷ ಬದಲಾವಣೆ ಆದರೂ ಕೂಡ 7 ಅಧ್ಯಕ್ಷರನ್ನು, ಅದರಲ್ಲಿ ಸತೀಶ್ ಇರ್ಬೋದು, ವಸಂತ ಕುರ್ಮಾಣಿಯವರು ಇರ್ಬೋದು, ಅವರು ನಮ್ಮೊಟ್ಟಿಗಿಲ್ಲ, ಬಾಕಿ ಉಳಿದವರು ನಮ್ಮೊಟ್ಟಿಗಿದ್ದಾರೆ. ಮತ್ತು ಅವರನ್ನು ಕೂಡ ನಿಮ್ಮ ಏನು ಆ 3 ವರ್ಷದ ಅವಧಿಯಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿದ್ದೀರಿ ಅಂತ ಅವರನ್ನು ಗುರುತಿಸುವಂಥದ್ದು ಕೂಡ ನಾಡಿದ್ದು ಈ ಕಾರ್ಯಕ್ರಮದಲ್ಲಿ ಆಗ್ತದೆ. ಎಸ್, ಸರಿ ಸರ್, ನಮಸ್ತೆ.